ಕೋಗಿಲು ಲೇಔಟ್ ಏನಿದೆ ಅಲ್ಲಿ ಒತ್ತುವರಿ ಮಾಡಿಕೊಳ್ಳಲಾಗಿದೆ ಎನ್ನುವ ಕಾರಣಕ್ಕಾಗಿ ಕೆಲವಷ್ಟು ಮನೆಗಳನ್ನು ಧ್ವಂಸ ಮಾಡಲಾಗಿದೆ, ತೆರವು ಮಾಡಲಾಗಿದೆ. ಈ ಕಾರಣದಿಂದಾಗಿ 180ಕ್ಕೂ ಹೆಚ್ಚು ಕುಟುಂಬಗಳು ಈಗ ಬೀದಿಗೆ ಬಿದ್ದಿದ್ದಾವೆ. ಅನೇಕ ಕಡೆ ಆಕ್ರೋಶ ವ್ಯಕ್ತವಾಯಿತು. ಸರ್ಕಾರದ ವಿರುದ್ಧವೂ ಕೂಡ ಅನೇಕ ಜನ ಆಗ್ರಹ ಮಾಡಲಿಕ್ಕೆ ಶುರು ಮಾಡಿದ್ರು. ಇದೀಗ ಸರ್ಕಾರವೇ ಆ ಸಂತ್ರಸ್ತರಾಗಿರುವಂಥ ಜನರಿಗೆ ಸಿಹಿ ಸುದ್ದಿ ಕೊಡಲಿಕ್ಕೆ ಮುಂದಾಗ್ತಾ ಇದೆ. ಈ ಸಂಬಂಧಪಟ್ಟಂತೆ ಇವತ್ತು ಸಂಜೆ ಸಭೆಯನ್ನು ಕರೆದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಸಂಜೆ 5 ಗಂಟೆಗೆ ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆಯುವ ಸಭೆ. ಈ ಸಭೆಯಲ್ಲಿ ಸಚಿವರು, ಅಧಿಕಾರಿಗಳು ಭಾಗವಹಿಸುತ್ತಾರೆ. ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ರೀತಿಯಲ್ಲಿ ಸರ್ಕಾರ ಇವತ್ತು ವರ್ತನೆ ಮಾಡ್ತಾ ಇದೆ. ಸರ್ಕಾರ ಅವರನ್ನ ಒಕ್ಕಲೆಬ್ಬಿಸುವ ಮುನ್ನವೇ, ಅವರನ್ನ ಆ ಮನೆಗಳನ್ನು ಧ್ವಂಸ ಮಾಡದೆ ತೆರವು ಮಾಡುವ ಮುನ್ನವೇ ಅವರಿಗೊಂದು ಪುನರ್ವಸತಿ ಕಲ್ಪಿಸುವ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತು. ಇಲ್ವಂತೆ. ಈಗ ಬೀದಿಗೆ ಬಿದ್ದ ಮೇಲೆ ಆ ಸಂತ್ರಸ್ತರು ಚಳಿಗಾಳಿಯ ಮಧ್ಯೆ ನರಳಾಡುತ್ತಿರುವಂಥ ಈ ಸಂದರ್ಭದಲ್ಲಿ ಪುನರ್ವಸತಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ರಾಜೀವ್ ಗಾಂಧಿ ವಸತಿ ಯೋಜನೆಯಡಿಯಲ್ಲಿ ಸಂತ್ರಸ್ತರಿಗೆ ಮನೆ ಮಂಜೂರು ಮಾಡಲಿಕ್ಕೆ ಚಿಂತನೆ ನಡೀತಾ ಇದೆ. ಮಾನವೀಯತೆಯ ಆಧಾರದಲ್ಲಿ ಮನೆ ಮಂಜೂರು ಮಾಡುವ ಸಾಧ್ಯತೆ ಇದೆ. ಈಗಾಗಲೇ ಸ್ಥಳದಲ್ಲಿ ಅಧಿಕಾರಿಗಳಿದ್ದಾರೆ, ಸರ್ವೆ ಕಾರ್ಯ ಶುರು ಮಾಡಿದ್ದಾರೆ. ಹಾಗಾದ್ರೆ ಏನು ಮಾನದಂಡ ನೋಡಿ? ಸರ್ಕಾರಿ ಭೂಮಿಯನ್ನು ಯಾರು ಒತ್ತುವರಿ ಮಾಡಿದ್ರು ಕೂಡ ತೆರವು ಮಾಡಬೇಕಾಗಿದ್ದು ಸರ್ಕಾರದ ಆದ್ಯ ಕರ್ತವ್ಯ. ಸರ್ಕಾರ ತೆರವು ಮಾಡಿದೆ. ಹಾಗಾದರೆ ಮಾನವೀಯತೆಯ ನೆಲೆಗಟ್ಟಿನ ಮೇಲೂ ಕೂಡ ಈ ಪ್ರಕರಣವನ್ನು ನೋಡಬೇಕಾಗತ್ತೆ. ಮಾನವೀಯತೆಯ ಆಧಾರದ ಮೇಲೆ ಈಗ ಪ್ರಕರಣವನ್ನು ನೋಡಬೇಕಾಗತ್ತೆ. ಏಕಾಏಕಿಯಾಗಿ 180 ಜನರನ್ನ ಅಥವಾ 180 ಕುಟುಂಬಗಳನ್ನು ಬೀದಿಗೆ ತಳ್ಳುವ ಮೊದಲೇ ನಾನು ಇಡುತ್ತಿರುವಂಥ ಹೆಜ್ಜೆ ಸೂಕ್ತವಾಗಿದೆಯಾ ಯೋಚನೆ ಮಾಡಬೇಕಾಗಿತ್ತು, ನೋಟಿಸ್ ಕೊಡಬೇಕಾಗಿತ್ತು, ಅಥವಾ ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಯೇ ಈ ಮನೆಗಳನ್ನು ಧ್ವಂಸ ಮಾಡಬೇಕಾಗಿತ್ತು. 10 ದಿನಗಳಿಂದ ಪರದಾಟ ಮಾಡ್ತಾ ಇದ್ದಾರೆ. 10 ದಿನಗಳಿಂದ ಬೀದಿಗೆ ಬಿದ್ದಿದ್ದಾವೆ ಈ ಲೇಔಟ್ನ ನಿವಾಸಿಗಳು. ಕಳೆದ ಶನಿವಾರ ಒತ್ತುವರಿ ಮಾಡಿ ರಾಜ್ಯ ಸರ್ಕಾರ ಒಂದು ಹೆಜ್ಜೆಯನ್ನು ಇಟ್ಟಿತ್ತು. ಒತ್ತುವರಿ ತೆರವಿನಿಂದ ಬೀದಿಗೆ ಬಿದ್ದಿದ್ದಾವೆ 200 ಕುಟುಂಬಗಳು. ಮೈ ಕೊರೆಯುವ ಚಳಿಯಲ್ಲೂ ಅದೇ ಜಾಗದಲ್ಲೇ ವಾಸ ಮಾಡ್ತಾ ಇದ್ದಾರೆ. ಯಾವುದೋ ಟೆಂಟ್ನಲ್ಲಿ ಟಾರ್ಪಾಲ್ ಹಾಕ್ಕೊಂಡು ಚಿಕ್ಕ ಪುಟ್ಟ ಮಕ್ಕಳನ್ನು ಸೇರಿಸಿಕೊಂಡು ಹೇಗೋ ಮಾಡ್ತಾ ಇದ್ದಾರೆ. ಮನೆ ಅಥವಾ ಸೈಟ್ ನೀಡುವವರೆಗೂ ಕೂಡ ಹೋಗೋದಿಲ್ಲ ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ನಿರಾಶ್ರಿತರ ಕೇಂದ್ರಕ್ಕೂ ಕೂಡ ನಾವು ಹೋಗೋದಿಲ್ಲ ಅಂತ ಠಿಕಾಣಿ ಹಾಕಿದ್ದಾರೆ. ರಾಜ್ಯ ಸರ್ಕಾರ ನಮ್ಮ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಹೇಳಿ ಆಗ್ರಹ ಮಾಡಿದ್ದಾರೆ. ಹಾಗಾದ್ರೆ ಈ ನೆಲಸಮದ ರಾಜಕೀಯ ಏನು? ನೆಲಸಮದ ರಾಜಕೀಯ ಏನು? ಯಲಹಂಕದ ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಮನೆಗಳ ತೆರವು ಮಾಡಿದ್ರು. ಯಾಕೆ ತೆರವು ಮಾಡಿದ್ರಿ ಅಂತ ಕೇಳಿದ್ರೆ ಅದು ಅವರ ಜಾಗ ಅಲ್ಲ, ಕಸ ವಿಲೇವಾರಿ ಘಟಕದ ಜಾಗ. ಅದು ಕಸ ವಿಲೇವಾರಿ ಘಟಕದ ಜಾಗವನ್ನು ಒತ್ತುವರಿ ಮಾಡಿ ಮನೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಒತ್ತುವರಿ ಹಿನ್ನೆಲೆ ಮನೆಗಳನ್ನು ನೆಲಸಮ ಮಾಡಿದ್ದಾರೆ ಅಧಿಕಾರಿಗಳು. ಹೀಗಾಗಿ ನಿರಾಶ್ರಿತರು ಪ್ರತಿಭಟನೆ ಮಾಡಲಿಕ್ಕೆ ಶುರು ಮಾಡಿದ್ರು. ಮಾತ್ರವಲ್ಲ, ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಕರ್ನಾಟಕದ ಬೆಂಗಳೂರಿನ ಒತ್ತುವರಿ ವಿಚಾರವನ್ನು ಟ್ವೀಟ್ ಮಾಡಿದ ಮೇಲೆ ಅದು ಕೇವಲ ಬೆಂಗಳೂರಿಗೆ ಸೀಮಿತವಾಗಿ ವಿಷಯ ಉಳಿಕೊಳ್ಳಿಲ್ಲ. ಬದಲಾಗಿ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರದ ನಡವಳಿಕೆ ಬಗ್ಗೆ ಚರ್ಚೆ ಶುರುವಾಯಿತು. ಕೇರಳ ಮಾತ್ರವಲ್ಲದೆ ದೆಹಲಿಯವರೆಗೂ ಕೂಡ ಕಾಂಗ್ರೆಸ್ ಸರ್ಕಾರದ ಈ ನಿರ್ಧಾರವನ್ನು ಟೀಕಿಸುವ ಜನರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಯಿತು. ಕಾಂಗ್ರೆಸ್ ಸರ್ಕಾರದಿಂದ ಬುಲ್ಡೋಸರ್ ನ್ಯಾಯವನ್ನು ನೀಡಲಾಗಿದೆ ಅಂತ ಹೇಳಿ. ಯಾಕಂದರೆ ಉತ್ತರ ಪ್ರದೇಶದಲ್ಲಿ ಮನೆಗಳನ್ನು ಧ್ವಂಸಗೊಳಿಸಿದಾಗ ಇದೇ ಕಾಂಗ್ರೆಸ್ ಹೇಳ್ತಾ ಇತ್ತು ಇದು ಬುಲ್ಡೋಸರ್ ನ್ಯಾಯ ಅಂತ ಹೇಳಿ. ಹಾಗಾದರೆ ನಮ್ಮ ರಾಜ್ಯದಲ್ಲಿ ಮಾಡಿದ್ದೇನು? ಬುಲ್ಡೋಸರ್ ನ್ಯಾಯ ಅಲ್ವಾ? ಹೀಗಾಗಿ ಸ್ಥಳಕ್ಕೆ ಭೇಟಿ ನೀಡಿದ್ರು ಕೇರಳ ಸಂಸದರ ನಿಯೋಗ. ಈ ಬಗ್ಗೆ ಟ್ವೀಟ್ ಮಾಡಿದ್ರು AICC ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್. ಇಂತಹ ವಿಚಾರದಲ್ಲಿ ಎಚ್ಚರಿಕೆಯೂ ಇರಬೇಕು, ಜೊತೆಗೆ ಅವರನ್ನು ನಿರ್ಗತಿಕರನ್ನಾಗಿ ಮಾಡುವ ಮುನ್ನ ಒಂದು ಸಹಾನುಭೂತಿ ಕೂಡ ಇರಬೇಕು. ಈ ಬಗ್ಗೆ ಮುಖ್ಯಮಂತ್ರಿಯ ಜೊತೆ ಚರ್ಚೆ ಮಾಡ್ತೀನಿ ಅಂತ ಹೇಳಿ ವೇಣುಗೋಪಾಲ್ ಕೂಡ ಹೇಳಿದರು. ನೆನ್ನೆ ಸ್ಥಳಕ್ಕೆ ಭೇಟಿ ನೀಡಿದ್ರು CM ಇಬ್ರಾಹಿಂ ಜಮೀರ್ ಅಹಮದ್. ಈ ಬೆನ್ನಲ್ಲೇ ಮಹತ್ವದ ಸಭೆಯನ್ನು ಇವತ್ತು ಮುಖ್ಯಮಂತ್ರಿಗಳು ಕರೆದಿದ್ದಾರೆ. ಹಾಗಾದರೆ ಮುಖ್ಯಮಂತ್ರಿಗಳ ಮುಂದಿರುವಂಥ ಆಪ್ಷನ್ ಏನು?
ಮುಖ್ಯಮಂತ್ರಿಗಳಿಗೆ ಒಂದು ಮಾನವೀಯತೆ ಆಧಾರದಲ್ಲಿ ಒಂದು ಹೆಜ್ಜೆ ಇಡ್ತೀನಿ ಅಂತ ಹೇಳಿದ್ರೆ ಎದುರಾಗಬಲ್ಲಂಥ ಅಂಶಗಳೇನು? ಹೌದು, ಇಂದಿನ ಸಭೆಯಲ್ಲಿ ಒಂದು ಘೋಷಣೆ ಮಾಡುವಂಥ ಸಾಧ್ಯತೆ ಇದೆ, ಭರವಸೆಯನ್ನು ನೀಡುವಂಥ ಸಾಧ್ಯತೆ ಇದೆ. 185 ಮನೆಗಳೇನಿದ್ದಾವೆ, ಆ 185 ಮನೆಗಳನ್ನು ನಿರಾಶ್ರಿತರಿಗೆ, ಈ ತೆರವು ಕಾರ್ಯಾಚರಣೆಯಿಂದ ಆಗಿರುವಂಥ ನಿರಾಶ್ರಿತರಿಗೆ ಹಂಚಲಿಕ್ಕೆ ಪ್ಲಾನನ್ನು ಮಾಡೋದು. ಎಲ್ಲಿ ಅಂದರೆ ಬೈಯಪ್ಪನಹಳ್ಳಿಯಲ್ಲಿ ನಿರಾಶ್ರಿತರಿಗೆ ನಿವಾಸವನ್ನು ನೀಡುವ ಒಂದು ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಧ್ಯತೆಗಳಿದ್ದಾವೆ. ರಾಜೀವ್ ಗಾಂಧಿ ವಸತಿ ನಿಗಮ ಯೋಜನೆ ಅಡಿಯಲ್ಲಿ ವಸತಿ ರಹಿತರಿಗೆ ನೀಡುವ ಮನೆಗಳನ್ನು ಈ ನಿವಾಸಿಗಳಿಗೆ ನೀಡೋಣ ಅನ್ನುವ ತೀರ್ಮಾನವನ್ನು ತೆಗೆದುಕೊಳ್ಳಲಿಕ್ಕೆ ಅವಕಾಶ ಇದೆ. ಹಾಗಾದರೆ ಮುಖ್ಯಮಂತ್ರಿಗಳು ಈ ಯೋಜನೆಯನ್ನು ನೀಡಲಿಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಎಲ್ಲ ಒಂದು ಕಡೆ ಅಸಮಾಧಾನ ಇದೆ, ಕೆಲವರ ಅಸಮಾಧಾನ ಇದೆ ಅಂತ ಹೇಳಿ. ಹೀಗಾಗಿ ಕೋಗಿಲು ಲೇಔಟ್ನ ಪಕ್ಕದ ಖಾಲಿ ಮೈದಾನ ನೀಡುವಂಥ ಸಾಧ್ಯತೆಯೂ ಕೂಡ ಇದೆ. ಹೀಗಾಗಿ ಕೋಗಿಲು ನಿವಾಸಿಗಳಿಗೆ ನಿವೇಶನ ಕೊಟ್ಟರೆ ಸುಮ್ಮನೆ ಆಗ್ತಾರಾ ಉಳಿದವರು? ಇಲ್ಲ. ಯಾಕಂತ ಹೇಳಿದ್ರೆ ಬೆಂಗಳೂರು ಒತ್ತುವರಿ ಸಿಟಿ. ಆ್ಯಕ್ಚುಲಿ ಅದೆಷ್ಟು ಕೆರೆಗಳನ್ನು ನುಂಗಿ ನೀರು ಕುಡಿದು ಗಗನಚುಂಬಿ ಕಟ್ಟಡಗಳನ್ನು ಕಟ್ಟಿಲ್ಲ ಹೇಳಿ, ಅದೆಷ್ಟು ಸರ್ಕಾರಿ ಗೋಮಾಳಗಳನ್ನು ಗೋಕಟ್ಟೆಗಳನ್ನು ನುಂಗಿ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳನ್ನು ನಿರ್ಮಾಣ ಮಾಡಿಲ್ಲ ಹೇಳಿ. ಅವರಿಗೂ ಕೂಡ ಇಂಥದ್ದೇ ನ್ಯಾಯ ಒದಗಿಸಬೇಕಾಗತ್ತೆ, ಇದು ಒಂದು ಮಾದರಿಯಾಗಿ ನಿಲ್ಲುತ್ತೆ ಅಂತ ಹೇಳಿ. ಹೀಗಾಗಿ ಎಲ್ಲ ಸರ್ಕಾರಿ ನಿಯಮಗಳನ್ನು, ಎಲ್ಲ ಅವಕಾಶಗಳನ್ನು ಚರ್ಚೆ ಮಾಡಿ ಪ್ರಮುಖವಾಗಿ ಅವರಿಗೆ ಕೊಡಬೇಕು. ಹೇಗಾದರೂ ಮಾಡಿ ಅವರಿಗೆ ನಿರ್ಗತಿಕರಾಗಿದ್ದಾರೆ, ಬೀದಿಗೆ ಬಿದ್ದಿದ್ದಾರೆ, ಆ ಸಂತ್ರಸ್ತರನ್ನು ಸರ್ಕಾರ ಒಂದು ಮಾನವೀಯತೆಯ ಆಧಾರದ ಮೇಲೆ ಅವರನ್ನು ಉಳಿಸಿಕೊಳ್ಳಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತು ಸಂಜೆಗೆ ಆ ಸ್ಪಷ್ಟ ಚಿತ್ರಣ ಸಿಗುತ್ತೆ. ನಾವಿಗೂ ಮಣಿಯೋದಿಲ್ಲ. ಮೂಲತಃ ಅದು ಕಸ ವಿಲೇವಾರಿಗೆ ಸೀಮಿತವಾದಂಥ ಜಾಗ. ಆ ಜಾಗದಲ್ಲಿ ಕೆಲವು ಜನರು ಶೆಡ್ ಹಾಕೊಂಡ್ಬಿಟ್ಟಿದ್ದಾರೆ, ಅನ್ಆಥರೈಸ್ಡ್ ಆಕ್ಯುಪೇಷನ್ ಮಾಡ್ಕೊಂಡಿದ್ದಾರಲ್ಲ. ಬಡವರೇ, ದಲಿತರು, ಹಿಂದುಳಿದರು, ಅಲ್ಪಸಂಖ್ಯಾತರು ಇದ್ದಾರೆ. ಅವ್ರನ್ನ ಒಕ್ಲೆಬ್ಬಿಸಿದ್ರು ಅಂತ ಹೇಳೋಕ್ಕಿಂತ ಹೆಚ್ಚಾಗಿ ಆ ಜಾಗವನ್ನೇ ಅತಿಕ್ರಮಣ ಪ್ರವೇಶ, ಅದು ರಿಸರ್ವ್ಡ್ ಫಾರ್ ವೇಸ್ಟ್ ಮ್ಯಾನೇಜ್ಮೆಂಟ್ ಡಿಸ್ಪೋಸಲ್. ಸೊ ಹೀಗಾಗಿ ಅದು ಕಾಂಗ್ರೆಸ್ ಸರ್ಕಾರ ಅವರು ಒಕ್ಕಲು ಎಬ್ಸಿಲ್ಲ, ಹೊರಗಡೆ ಬಂದು ಪ್ರಭಾವ ಬೀರಿ ಮಣಿಯೋದೂ ಇಲ್ಲ. ಆ ಜನರಿಗೆ ಬಡವರಿದ್ದಾರೆ, ಪುನರ್ವಸತಿ ಕಲಿಸ್ಬೇಕು, ನಮ್ಮ ಕರ್ತವ್ಯ ಅದು. ಜನರಿಗೆ ಪುನರ್ವಸತಿ ಕಲ್ಪಿಸೋದು. ಅದೇ 21 ಡಿಸೆಂಬರ್ BBMP ಆಫಿಷಿಯಲ್ಸ್ ಇಲ್ಲಿ ಬಂದು ದಿಸ್ ಫಕೀರ್ ಕಾಲೋನಿ ಕೋಗಿಲು ಲೇಔಟ್ ಇದರಲ್ಲಿ ಅರೌಂಡ್ ಕ್ಲೋಸ್ ಟು 167 ಹೌಸಸ್ ಅಂತ ಡೆಮಾಲಿಷ್ ಮಾಡಿದ್ದಾರೆ ಅಂತ ನಮಗೆ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನಲ್ಲಿ ಕಂಪ್ಲೇಂಟ್ ಬಂದಿದೆ. ಆ ಕಂಪ್ಲೇಂಟ್ ಪ್ರಕಾರ ನಾವು ಈಗ ಬಂದು ಎನ್ಕ್ವೈರಿ ಮಾಡ್ತಾ ಇದ್ದೇವೆ. ಕಂಪ್ಲೇಂಟಲ್ಲಿ ಅವರು ಸರಿಯಾಗಿ ನೋಟಿಸ್ ಕೊಟ್ಟಿಲ್ಲ, ಮತ್ತು ಸುಮಾರು ಜನಗೆ ಈಗ ಮನೆ ಇಲ್ಲ ಇಡಲಿಕ್ಕೆ. ಸೊ ಇವ್ರದ್ದು ಹ್ಯೂಮನ್ ರೈಟ್ಸ್ ಅಬ್ಯೂಸ್ ಆಗಿದೆ ಅಂತ ನಮಗೆ ಕಂಪ್ಲೇಂಟ್ ಬಂದಿದೆ. ಅದಕ್ಕೆ ಎನ್ಕ್ವೈರಿ ಮಾಡಲಿಕ್ಕೆ ನಾನು ಬಂದಿದ್ದೇನೆ. ಕಂಪ್ಲೇಂಟ್ ಎನ್ಕ್ವೈರಿ ಆದಮೇಲೆ ಏನು ರಿಪೋರ್ಟ್ ಮಾಡಲಿಕ್ಕೆ ಆಗುತ್ತೆ ನಾವು ರಿಪೋರ್ಟ್ ಕೊಡ್ತೀವಿ. ಸರ್ಕಾರ ಜಮೀನನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಆರೋಪ. ಸರ್ಕಾರಿ ಜಾಗವನ್ನು ತೆರವು ಮಾಡುವುದರಲ್ಲಿ ಅದ್ರ ಬಗ್ಗೆ ನನಗೆ ಈಗಲೇ ಏನು ಕ್ಲಿಯರ್ ಆಗಿ ನಾನು ಹೇಳಲಿಕ್ಕೆ ಆಗಲ್ಲ, ಯಾಕಂದರೆ ನಾವು ಎನ್ಕ್ವೈರಿ ಸ್ಟಾರ್ಟ್ ಮಾಡಿದ್ದೇವೆ ಅಷ್ಟೇ. ಸುಮಾರು ಥರ ಕಂಪ್ಲೇಂಟ್ ಬರ್ತಾ ಇದೆ. ಆ ಕಂಪ್ಲೇಂಟ್ಗಳು ನಾವು ಎನ್ಕ್ವೈರಿ ಮಾಡಿ ನಂತರ ಫೈನಲ್ ಕಂಪ್ಲೇಂಟ್. ಉಲ್ಲಂಘನೆ ಅಂದ್ರೆ ಯಾವ ರೀತಿ ಮನೋಹರ ಉಲ್ಲಂಘನೆ ಅಂತ ಮೆನ್ಷನ್ ಮಾಡಿದ್ದಾರೆ ಸರ್ ದೂರಿನಲ್ಲಿ? ಐ ಥಿಂಕ್ ದೇ ಹ್ಯಾವ್ ಗಿವನ್ ನೋಟಿಸ್. ಫುಡ್ ನಾವು 40 ವರ್ಷದಿಂದ ಇಲ್ಲಿ ಇದ್ದೀವಿ ಸರ್, 40 ವರ್ಷದಿಂದ ಇದ್ದೀವಿ. ನಾವು ಕಟ್ಕೊಂಡಿದ್ರಿ ಹೇಳಿ ಇಲ್ಲಿ ಗೌರ್ಮೆಂಟ್ ಜಮೀನು ನೀವು ಖಾಲಿ ಮಾಡಿದ್ರಿ ಅದೇ ನಾವು ಬರ್ತಾನೆ ಇರಲಿಲ್ಲ. ಎಲ್ಲ ಕಟ್ಕೊಂಡು ಎಲ್ಲರೂ ಬರ್ತಾ ಇದ್ರು, ನೋಡ್ತಾ ಇದ್ರು, ಕರೆಂಟ್ ಅವ್ರು ಬರ್ತಾ ಇದ್ರು, ಎಲ್ಲರೂ ಬರ್ತಾ ಇದ್ರು. ಇವಾಗ ಹಿಂಗೆ ನೀವು ಇಲ್ಲಿ ಕಟ್ಕೊಂಬೇಡ್ರಿ ಅಂತ ಹೇಳಿದ್ರೆ ನಾವೇನು ಕಟ್ಕೊತಾ ಇದ್ರಿ? ಎಲ್ಲರೂ ಏನು ಮನೆ ಇವತ್ತು ಸ್ಟಾರ್ಟ್ ಮಾಡಿ ನಾಳೆ ಕಟ್ಬಿಡಕ್ಕೆ ನಾವೇನು MLAಗಳ? ನಾವು ಕೂಲಿ ಮಾಡಿ 1 ರೂಪಾಯಿ ತಂದು, 1 ಇಟ್ಕೆ ತಂದು, 1 ಮಣ್ಣು ತಂದು ನಾವು ಕಟ್ಟಬೇಕು. ಅದು ಕಟ್ಟಾಕು ಎಷ್ಟು ದಿವಸ ಆಗಿರುತ್ತೆ. ಅಷ್ಟು ದಿವಸವರೆಗೂ ಇವರು ಯಾರು ಇಲ್ಲಿ ಡಮಲೇಷನ್ ಮಾಡ್ತೀವಿ ಕಟ್ಕೊಬೇಡ್ರಿ ಅಂತ ಯಾರೂ ಹೇಳಿಲ್ಲ ನಮಗೆ. ಕಟ್ಕೊಂಡಿದ್ದು ಸಡನ್ ಆಗಿ ಬಂದರು, ಒಂದ್ಸತಿ ಎಲ್ಲ ಸ್ವಲ್ಪ ಸ್ವಲ್ಪ ಹೊಡೆದ್ಬಿಟ್ಟು ಹೋದ್ರು. ತಿರ್ಗಾ ಇನ್ನೊಂದು ತಿಂಗಳಿಗೆ ಬಂದು ಎಲ್ಲ ಫುಲ್ಲು ಪಾತ್ರೆ ಸಾಮಾನು ಇಟ್ಕೊಂಡಿದ್ದೀವಿ. ಇವ್ರು ಬಂದು ಖಾಲಿ ಮಾಡ್ರಿ ನೋಟಿಸ್ ಎಲ್ಲ ಯಾರು ಕೊಟ್ಟಿಲ್ಲ. ನಮ್ಗೆ ನೋಟಿಸ್ ಕೊಟ್ಟಿದ್ರೆ ನಾವ್ ಯಾಕೆ ಖಾಲಿ ಮಾಡ್ತಾ ಇರ್ಲಿಲ್ಲ? ಮನೆ ಹೊಡೆದಾಕಿದ್ದಾರೆ ನಾವು ಕಟ್ಟಿರೋ